1,00,000 ಮೇಲ್ಪಟ್ಟು ಅಪ್ಲಿಕೇಶನ್ ಹೋಗಿದ್ವು. ಅದರಲ್ಲಿ ಕೇವಲ 200 ಜನನ ತೆಗೆದ್ರು. ಅದರಲ್ಲಿ ಕೂಡ ನಾನು ಒಬ್ಬಳಾಗಿದ್ದೆ. ನೋಡಿದರೆ ನನಗೂ ಅಲ್ಲಿ ಒಂಥರ ಡೌಟ್ ಬಂತು, ಏನು ಒಬ್ಬೊಬ್ರಿಗೆ ಒಂದೊಂದು ಥರ ಕೇಳ್ತಾ ಇದ್ದಾರಲ್ಲ ಅಂತ. ಅಲ್ಲಿ ಕೂಡ ನನಗೇನೋ ಸಮಂಜಸ ಅನ್ನಿಸ್ಲಿಲ್ಲ ಆ ಒಂದು ಆಡಿಷನ್ನಲ್ಲಿ. ಯಾಕೆಂತಂದರೆ ಲವ್ ಬಗ್ಗೆ ಒಂದು ವಿಷಯ ಬಂತು ಅಂದರೆ ಸಾಕು, ಕ್ಯೂರಿಯಾಸಿಟಿ, ತುಂಬ ಕ್ಯೂರಿಯಾಸಿಟಿ ಅವ್ರಿಗೆ. ಅಲ್ಲಿ ನನ್ನ ನಂತರ ಒಬ್ಬರು ಅವ್ರ ಲವ್ ಫೇಲ್ಯೂರ್ ಆಗಿ 3 ಜನ ಬ್ರೇಕಪ್ ಆಗಿತ್ತು. ಅವ್ರನ್ನಂತೂ ಬಿಡದೆ ಹಿಡ್ಕೊಂಡು ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು ಹೋದ್ರು. ತುಂಬಾ ಬಾಯಿ ಮಾಡಿ ನಾನು ಮಾತಾಡಿ ಜಗಳ ಆಡಿದರೆ ನಾನು ಸೆಲೆಕ್ಟ್ ಮಾಡ್ತಾರೆ ಅಂದ್ಕೊಂಡು, ಅದರಲ್ಲಿ ಒಬ್ಬರು ಮಾತ್ರ ತುಂಬಾ ಜೋರಾಗಿ ಮಾತಾಡ್ತಾ ಬೇರೆಯವ್ರಿಗೆ ಅವಕಾಶನೇ ಕೊಡದೆ ರೀತಿಯಲ್ಲಿ. ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ ನನ್ನ ಜೀವನದಲ್ಲಿ ನಡೆದಂಥ ಒಂದು ರೋಚಕವಾದಂಥ ಅನುಭವನ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಕನ್ನಡ ಬಿಗ್ ಬಾಸ್ 13ನೇದು ಆಡಿಷನ್ ನಡೀತಾ ಇದೆಯಲ್ಲ, ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ. ಅಷ್ಟೇ ಅಲ್ಲ, 1,00,000 ಮೇಲ್ಪಟ್ಟು ಅಪ್ಲಿಕೇಶನ್ ಹೋಗಿದ್ವು. ಅದರಲ್ಲಿ ಕೇವಲ 200 ಜನನ ತೆಗೆದ್ರು. ಅದರಲ್ಲಿ ಕೂಡ ನಾನು ಒಬ್ಬಳಾಗಿದ್ದೆ. ಆಗ ಅವ್ರು ನನಗೆ ಫೋನ್ ಮಾಡಿಬಿಟ್ಟು, ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ, ನೀವು ನನಗೆ ಒಂದು ವಿಡಿಯೋ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಅಂತ ಕಾಲ್ ಮಾಡಿದರು. ಆಯಿತು ಅಂತ ಒಪ್ಕೊಂಡು ಅದನ್ನು ಕೂಡ ಕೊಟ್ಟೆ. ಅದರಲ್ಲೂ ಕೂಡ ಸೆಲೆಕ್ಟ್ ಆದೆ. ನಾನು ಸೆಲೆಕ್ಟ್ ಆದಮೇಲೆ ನನಗೆ ಬಿಗ್ ಬಾಸ್ ಮನೆ ಕರೆದ್ರು ಒಂದು ದಿವಸ 3ನೇ ರೌಂಡಿಗೆ. ಅಲ್ಲಿ ಕೂಡ ಹೋಗಿ ಅದು ಕೂಡ ನಾನು ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಅಲ್ಲಿ ಕೂಡ ಒಂದು ಗ್ರೂಪ್ ಡಿಸ್ಕಷನ್ ಅಂತ ನಡೆಯುತ್ತೆ. ಏನೆಲ್ಲ ನಡೀತಾ ಇದೆ ಒಳಗಡೆ, ಏನೆಲ್ಲ ಇತ್ತು, ಹೇಗಿತ್ತು ಬಿಗ್ ಬಾಸ್ ಮನೆ, ಅದೆಲ್ಲ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನಿವತ್ತು ಬಂದಿದ್ದೀನಿ. ಎಷ್ಟೋ ಜನರಿಗೆ ಕುತೂಹಲ ಇರುತ್ತಲ್ವಾ, ಬಿಗ್ ಬಾಸ್ ಅಂದರೆ ಯಾವ ರೀತಿ ಇಂಟರ್ವ್ಯೂ ನಡೀತತೆ, ಬಿಗ್ ಬಾಸ್ ಆಡಿಷನ್ ಹೆಂಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಕೇಳಬೇಕಲ್ವಾ ನೀವು. ನನ್ನೊಂದಿಗೆ ಕೊನೆಯವರೆಗೂ ಇರಿ, ಎಲ್ಲದೂ ವಿವರವಾಗಿ ಹೇಳ್ತೀನಿ ನಿಮಗೆ. ಆನಂತರ ಬಿಗ್ ಬಾಸ್ ಮನೆ ಕರೆದಿದ್ರಲ್ಲ, ಅಲ್ಲಿಗೆ ನಾನು ಸೀದಾ ಕ್ಯಾಬ್ ಮಾಡ್ಕೊಂಡು ಹೋದೆ. ಒಬ್ಬಳೇ ಹೋಗಿದ್ದು. ಮತ್ತು ಯಾಕೆಂದರೆ ಅಲ್ಲಿ ಯಾರನ್ನೂ ಕರ್ಕೊಂಬರೋ ಹಾಗಿಲ್ಲ ಅಂತ ಹೇಳಿದರು. ಬಂದ್ರೂ ಹೊರಗೆ ನಿಂತ್ಕೋಬೇಕಾಗಿತ್ತು ಅಂದರು. ಅದಕ್ಕೋಸ್ಕರ ಯಾರು ಬೇಡ ಬಿಡು ಅಂತ ನಾನು ಒಬ್ಬಳೇ ಹೋಗಿದ್ದು. ಇದು ಕೂಡ ನಿಮ್ಮೊಂದಿಗೆ ಮೊದಲು ಹೇಳಿಲ್ಲ, ಯಾಕೆಂದರೆ ಅವರೇ ಹೇಳಿದರು ನಮಗೆ ಇದನ್ನು ಪಬ್ಲಿಕ್ ಮಾಡೋ ಹಾಗಿಲ್ಲ ಅಂತಂದೇಳಿ. ಹಾಗಾಗಿ ಗುಟ್ಟಾಗೆ ಇಟ್ಟಿದ್ವಿ ನಾವು. ಅಪ್ಲಿಕೇಶನ್ ಹಾಕಿದ್ದು, ಸೆಲೆಕ್ಟ್ ಆಗಿದ್ದು ಯಾವುದು ಯಾರಿಗೆ ಹೇಳಬೇಡ ಅಂದಿದ್ದಕ್ಕೆ ಹೇಳಿರಲಿಲ್ಲ. ಇನ್ನೊಂದು, ಒಳಗೆ ನಾವು ಹೋಗಲಿಕ್ಕೆ ಅಲ್ಲಿಂದ ನಾವು ಬಂದಿದ್ದೀವಿ ಅಂತ ಫೋನ್ ಮಾಡಿದ್ವಿ. ಅವ್ರು ನಮಗೆ ಹೇಳಿದರು, ನಿಮಗೆ ನಾವು ಇನ್ವಿಟೇಷನ್ ಕಳಿಸ್ತೀವಿ, ಅಲ್ಲಿವರೆಗೆ 1-2 ನಿಮಿಷ ಕಾಯಿರಿ ಅಂತಂದೇಳಿ. ಹೊರಗೆ ನಿಂತ್ಕೊಂಡ್ವಿ. ತುಂಬ ಜನ ಹಾಗೆ ಬರ್ತಾ ಇದ್ರು, ಅಲ್ಲಿಗೆ ಹೊರಗೆ ನಿಂತಿದ್ರು. ಅದೇನು ಅಂತಂದೇಳಿ ಆಮೇಲೆ ಗೊತ್ತಾಯ್ತು ನನಗೆ, ಒಂದು ದಿನದಲ್ಲಿ 3 ಆಡಿಷನ್ ನಡೀತಾ ಇದೆ. ಒಂದೊಂದು ಆಡಿಷನ್ನಲ್ಲೂ ಕೂಡ 13ರಿಂದ 15 ಜನರನ್ನ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. 3 ಆಡಿಷನ್ ಆಯಿತು. ನಂದು 2ನೇ ಆಡಿಷನ್. ಮಧ್ಯಾಹ್ನಕ್ಕೆ ಕರೆದಿದ್ರು ನನಗೆ. ನಾನು ಆಗ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡನಲ್ಲ, ಇನ್ನೊಂದು 2 ನಿಮಿಷದಲ್ಲಿ ಬಂತು ನಮಗೆ, ಬನ್ನಿ ಎಲ್ಲರೂ ಒಳಗೆ ಅಂತಂದೇಳಿ. ಹೆಂಗೆ ಕರೆದ್ರು ಅಂದರೆ, ನಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡಿಬಿಟ್ಟು ಅವ್ರ ಹೆಸರು ಕಳಿಸಿದ್ರಲ್ಲ, ಆ ಹೆಸರಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿಬಿಟ್ಟು ಎಲ್ಲರೂ ಸರಿ ಅಂತಂದಮೇಲೆ ಒಳಗೆ ಕಳಿಸ್ತಾ ಇದ್ರು. ಒಳಗೆ ಹೋಗಬೇಕು ಅಂದರೆ ಎಷ್ಟು ದೂರ ಇತ್ತು ಗೊತ್ತಾ, ಅದೊಂದು ತುಂಬ ದೂರ ಇತ್ತು. ನನಗೆ ಒಬ್ಬರು ಕಾರ್ ತೊಗೊಂಬಂದಿದ್ರಾ, ಬನ್ನಿ ಆಂಟಿ ನಾನು ಕಾರಲ್ಲೇ ಹೋಗ್ತಾ ಇದ್ದೀನಿ, ಬರ್ಬೋದು ನೀವು ಅಂತ ಕರೆದ್ರು. ಅದಕ್ಕೆ ಕಾರಲ್ಲೇ ಹೋದೆ ನಾನು. ಆಯಿತು, ಸ್ವಲ್ಪ ದೂರ, ಏನೋ 1 ಕಿಲೋಮೀಟ್ರ್ ಇತ್ತೇನೋ ಗೊತ್ತಿಲ್ಲ ನನಗೆ, ಅಂದಾಜು ಕಾರಲ್ಲಿ ಹೋಗಿರೋದ್ರಿಂದ ಗೊತ್ತಾಗಲಿಲ್ಲ. ಒಳಗೋದ ತಕ್ಷಣ ಅಲ್ಲಿ ನಮಗೆ ಒಂದು ಓಪನ್ ಹಾಲ್ ಇತ್ತು. ಓಪನ್ ಹಾಲಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಹೇಳಿದರು. ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೂ ಅಂತಂದೇಳಿ ಅಲ್ಲಿ ನೋಡ್ತೀನಿ 13ರಿಂದ 15 ಪೇಜೇನೇ ಇತ್ತು, ಅದು ಅನಿಸುತ್ತೆ, ನೆನಪಿಲ್ಲ. ಅಷ್ಟೊಂದು ಪೇಜಸ್ಸು ನಮಗೆ ಕೊಟ್ಟಿದ್ರು ಫಿಲ್ ಮಾಡೋಕ್ಕೆ. ಫಸ್ಟಿಗೆ ಒಂದು ಓದ್ಕೊಳ್ಲಿಕ್ಕೆ ಕೊಟ್ಟರು, ಈ ಥರ ಏನು ಅಂತ ಅದನ್ನು ನೋಡಿಕೊಂಡು ಮುಂದೆ ಫಿಲ್ ಮಾಡಬೇಕು ಅಂತಂದೇಳಿ. ಅದನ್ನು ನಾನು ಓದ್ಕೊಂಡು 1 by 1 ಫಿಲ್ ಮಾಡ್ತಾ ಹೋದೆ. ಕ್ವಶನ್ಸ್ ಯಾವ ಥರ ಇತ್ತು ಅಂದರೆ, ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಅಂತಲೇ ಅನ್ಬೋದು. ಜೀವನದಲ್ಲಿ ಏನು ನಡೀತು, ನೀವು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀರಾ, ಯಾರಿಗಾದ್ರೂ ನಿಮ್ಮ ಒಂದು ತ್ಯಾಗ ಮನೋಭಾವದಿಂದ ಏನಾದರೂ ತ್ಯಾಗ ಮಾಡಿದ್ದೀರಾ, ಅಥವಾ ನಿಮ್ಮ ಇಲ್ಲಿ ಬಂದ್ರಿ ನೀವು ಅಂದರೆ ಯಾರನ್ನೂ ಮಿಸ್ ಮಾಡ್ಕೊತೀರಾ, ಆಮೇಲೆ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ, ಮನೇಲಿ ಯಾರ್ಯಾರಿದ್ದೀರಾ, ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಓದಿದ್ದೀರಾ, ನಂತರ ಲೈಫ್ ಬಗ್ಗೆ ಕೆಲವೊಂದು ಕ್ವಶನ್ಸನ್ನು ಇದ್ದು. ಏನು ಅಂದರೆ, ಯಾರನ್ನಾದ್ರೂ ಲವ್ ಮಾಡಿದ್ರಾ ನೀವು,
ಈಗ ಇದ್ದಾರ ಅವ್ರು ನಿಮ್ಮ ಜೊತೆಯಲ್ಲಿ? ಈ ಥರ ಕ್ವಶನ್ಸೇ 2 ಪೇಜ್ ಇತ್ತು. ಬ್ರೇಕಪ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಕಂಟಿನ್ಯೂ ಆಗಿದೆಯಾ, ಈ ಥರ ಎಲ್ಲ ಕ್ವಶನ್ಸ್ ಇತ್ತು. ಎಲ್ಲ ಯೂತ್ಗೆ ಸಂಬಂಧಪಟ್ಟಿದ್ದ ಥರ ಅಂತ ಅಂದ್ಕೊಂಡು ನಾನು ಕೇಳಿದೆ ಅವ್ರನ್ನ. ನನಗೆ ಡೌಟ್ ಇದೆ, ಇದೆಲ್ಲ ಏನು ಮಾಡಬೇಕು ಅಂತಂದೇಳಿ. ಇಲ್ಲ ಅದೇನಿಲ್ಲ, ಈಗ ಇದ್ದರೆ ಬರಿಬೇಕು ಅಂತ ಅದಿದೆ, ಅದು ಖಾಲಿ ಬಿಟ್ಟರು ನಡೆಯುತ್ತೆ ಅಂದರು. ಕೆಲವೊಂದು 2 ಪೇಜು ನಾನು ಸುಮಾರು ಖಾಲಿ ಬಿಟ್ಟೆ. ಯಾಕೆಂದರೆ ಲವ್ ವಿಷಯದಲ್ಲಿ ನಮ್ಮ ಒಂದು ಆಗಿನ ಕಾಲದಲ್ಲಿ ಯಾವುದೂ ಒಂದು ನಡೀತಾ ಇರಲಿಲ್ಲ, ನಡೆದಿರಲಿಲ್ಲ, ಆ ಥರನೂ ಇಲ್ಲ ಅಲ್ವಾ. ಅದ್ಯಾವುದು ಕ್ವಶನ್ಸಿಗೂ ಆನ್ಸರ್ ಮಾಡೋಕ್ಕೆ ಅಲ್ಲಿ ನನಗಿರಲಿಲ್ಲ. ಆಮೇಲೆ ನೀವೊಂದು ಯಾವುದು ಇಷ್ಟವಾದಂಥ ಒಂದು ಪಿಕ್ಚರ್ ಬರೀರಿ ಅಂದರು. ಆಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಹೇಳಿ ಅಂದರು. ನೀವು ಯಾಕೆ ಬಂದಿದ್ದೀರಾ ಅದ್ರ ಬಗ್ಗೆ ಬರೀರಿ ಅಂದರು. ಈ ಥರ ಏನಿಲ್ಲ ಅಂದರೆ ಒಂದು 30 ಮೇಲೇ ಕ್ವಶನ್ಸ್ ಇದ್ವು. ಆ ಎಲ್ಲ ಕ್ವಶನ್ಸ್ ಫಿಲಪ್ ಮಾಡ್ತಿದ್ದಂಗೆ ಅವರು ಒಳಗಡೆಯಿಂದ ಕರೆ ಬಂತು ನಮಗೆ, ಬನ್ನಿ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುವಾಗ ಎಷ್ಟು ಉದ್ದ ಒಳಗಡೆ ಹೋದ್ವಿ ಅಂದರೆ ಹೀಗೆ 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 ಹೆಂಗೆ ಹೋಗ್ತಿದೀವೋ ಗೊತ್ತೇ ಆಗ್ತಾಯಿಲ್ಲ. ಅವರು ಹೋಗ್ತಾ ಇದ್ರು ಮುಂದೆ ಮುಂದೆ, ನಾವು 10-12 ಜನ ಇದ್ವಿ, ಹಿಂದೆ ಹಿಂದೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಅಲ್ಲಿ ನಿಮಗೇನಾದರೂ ಹಶ್ವಾಗಿದ್ರೆ ಊಟ ಮಾಡ್ಬೋದು ಅಂದರು. ಊಟ ಕೊಟ್ಟರು. ಅಲ್ಲಿ ಎಷ್ಟೊತ್ತಿಗೆ ನಮಗೆ ಊಟ ಕೂಡ ಮಾಡಿಕೊಂಡು ಅಲ್ಲಿ ಫುಲ್ಲು ಹಾಲಿಗೆ ಹೋದ್ವಿ. ಅಲ್ಲಿ 2 ಜಡ್ಜ್ ಕೂತಿದ್ರು, ಒಬ್ಬರು ಲೇಡಿ ಒಬ್ಬರು ಜೆಂಟ್ಸ್. ಆಮೇಲೆ ಕ್ಯಾಮ್ರಾಮ್ಯಾನು ಇದ್ದರು. ನಮಗೆ 10-12 ಜನ ಏನು ನಾವಿದ್ವಲ್ಲ, ನಮ್ಮನ್ನೆಲ್ಲ ಕೂಡಿಸಿದ್ರು ಒಳಗಡೆಗೆ. ಕೂಡಿಸ್ಬಿಟ್ಟು ಒಬ್ಬೊಬ್ರಿಗಿನ ಕ್ವಶನ್ಸ್ ಕೇಳ್ಕೊತ ಹೋದರು. ಹೀಗೆ ಕನ್ನಡದಲ್ಲೇ ಹೇಳಿ ಪರವಾಗಿಲ್ಲ, ಬಂದಿಲ್ಲ ಅಂದರೆ ಇಂಗ್ಲೀಷು ಹಿಂದಿ ಹೇಳಬೇಕು, ಆ ಥರ. ಅಂದರೆ ಒಬ್ಬರು ಹೆಣ್ಮಗಳು ಜಡ್ಜಲ್ಲಿ ಹಿಂದಿ ಮಾತಾಡ್ತಾಳೆ, ಇಂಗ್ಲೀಷ್ ಮಾತಾಡ್ತಾಳೆ, ಅವಳಿಗೆ ಕನ್ನಡ ಅರ್ಥನೇ ಆಗಲ್ಲ. ಇನ್ನೊಬ್ಬರು ಜಡ್ಜ್ ಕೂತಿದ್ರು. ಆ ಸಾರಿಗೆ ಕನ್ನಡ ಬರ್ತಾಯಿತ್ತು. ಪರವಾಗಿಲ್ಲ, ಕನ್ನಡದಲ್ಲೇ ಹೇಳ್ಬೋದು ನೀವು, ಬೇರೆ ಭಾಷೆ ಬಂದಿಲ್ಲ ಅಂದರೆ ಅಂದರು. ಕೆಲವರಿಗೆ ಕನ್ನಡನೇ ಹೇಳಿದರು ಎಷ್ಟೋ ಜನ. ಅಲ್ಲಿ ಕೂಡ ತುಂಬ ಕ್ವಶನ್ಸ್ ಕೇಳ್ತಾ ಹೋದರು. ಕೆಲವರಿಗೆ ಕಡಿಮೆ ಕೇಳಿದರು, ಕೆಲವರಿಗೆ ಜಾಸ್ತಿ ಕೇಳಿದರು, ಕೆಲವರಿಗೆ ಅವರಾಗೆ ಕೇಳಿಬಿಟ್ಟು ಕ್ಯೂರಿಯಾಸಿಟಿಯಿಂದ ಮುಂದುವರಿಸಿದ್ರು. ಅವ್ರು ಸುಮ್ಮನೆ ಇರ್ತಾಯಿದ್ರು ಅಂದ್ರೂ ಇಲ್ಲ ಹೇಳಿ ಹೇಳಿ ಅಂತಿದ್ರು. ನೋಡಿದರೆ ನನಗೂ ಅಲ್ಲಿ ಒಂಥರ ಡೌಟ್ ಬಂತು, ಏನು ಒಬ್ಬೊಬ್ರಿಗೆ ಒಂದೊಂದು ಥರ ಕೇಳ್ತಾ ಇದ್ದಾರಲ್ಲ ಅಂತ. ಆ ಇಂಗ್ಲೀಷ್ ಹಿಂದಿ ಮಾತಾಡೋರು ಬರಲ್ಲ ಅಂತಂದರೆ ಇನ್ನೊಬ್ರು ಇದ್ರಲ್ಲ, ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲಲ್ಲ, ನಾವೇನು ಹೇಳ್ತೀವಿ ಅಂತ ಆಯಮ್ಮಗೂ ಅರ್ಥ ಆಗ್ತಾ ಇಲ್ಲ. ಆಯಮ್ಮ ಕೂಡ ಅಲ್ಲಿ ಕಟ್ ಮಾಡಿಬಿಟ್ಟು ಮುಂದೆ ಅವ್ರಿಗೆ ನೆಕ್ಸ್ಟ್ ನೀವು ಹೇಳಿ ಅಂದ್ಬಿಡ್ತಿದ್ರು. ಹೀಗೆ ಅಲ್ಲಿ ಕೂಡ ಒಂದು ನನಗೇನೋ ಸಮಂಜಸ ಅನ್ನಿಸ್ಲಿಲ್ಲ ಆ ಒಂದು ಆಡಿಷನ್ನಲ್ಲಿ. ಯಾಕೆಂತಂದರೆ ಅವರು ಕೇಳ್ತಾ ಇರುವಾಗ ಕ್ವಶನ್ಸು ಏನು ಅಂತಂದೇಳಿ ಆನ್ಸರ್ ಮಾಡುವಾಗ ಲವ್ ಬಗ್ಗೆ ಒಂದು ವಿಷಯ ಬಂತು ಅಂದರೆ ಸಾಕು, ಕ್ಯೂರಿಯಾಸಿಟಿ, ತುಂಬ ಕ್ಯೂರಿಯಾಸಿಟಿ ಅವ್ರಿಗೆ. ಲೇಡೀಸ್ ಇದ್ರಲ್ಲ, ಅವ್ರದ್ದೇ ಮೇನ್ ಅಂತ ಹಿಂದಿ ಇಂಗ್ಲೀಷ್ ಮಾತಾಡ್ತಾ ಇದ್ರು, ಅವ್ರದ್ದೇ ಮೇನು ಅಂತ ಅನ್ನಿಸ್ತು ನಮಗೆ. ಆಯಮ್ಮ ತುಂಬನೇ ಅಂಥವ್ರನ್ನ ಕ್ವಶನ್ ಕೇಳ್ತಾ ಹೋದ್ರು. ಹೌದಾ, ನಿನ್ನ ಜೀವನದಲ್ಲಿ ಯಾರು ಬಂದಿದ್ರು, ಹೇಗೆ ಬಂದಿದ್ರು, ಏನಾಯಿತು, ಮುಂದೇನಾಯಿತು ಅಂತ ಈ ಥರ ಕ್ವಶನ್ ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಹಿಂದಿ ಇಂಗ್ಲೀಷ್ ಬರೋರಿಗೆ ಅಷ್ಟೇ. ಬರಲಿಲ್ದರು ತುಂಬ ಬೇಜಾರಾಯಿತು. ಇವನು ಒಂದು ಅರ್ಧಂಬರ್ಧ ಹೇಳ್ತಾ ಇದ್ದರು. ಇನ್ನೊಬ್ಬರು ಜಡ್ಜ್ ಇದ್ರಲ್ಲ, ಅವರು ಹೇಳ್ತಾ ಇದ್ರು, ಅವರು ಎಕ್ಸ್ಪ್ಲೇನ್ ಮಾಡಿ. ಆಯಮ್ಗೆ ಹೌದಾ ಅಂತ ಮುಂದೇನು ಅಂತಂದೇಳಿ ಕೇಳೋದು ಜಾಸ್ತಿ ಹಂಗೆ ಇರಲಿಲ್ಲ. ಯಾಕೆಂದರೆ ಕನ್ನಡ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲಲ್ಲ. ಹಂಗಾಗಿ ಇವರು ಅರ್ಥ ಮಾಡ್ಕೊಂಡ್ರು ಕೂಡ ಆಯಮ್ಮನೇ ಮೇನು ಅಂತ ಅನ್ನಿಸ್ತು ನಮಗಲ್ಲಿ. ಓಕೆ, ಗೊತ್ತಿಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದೇಳಿ. ಆಮೇಲೆ ಕೆಲವ್ರಿಗೆ ಕ್ವಶನ್ಸ್ ಯಾಕೆ ಬಂದಿದ್ದೀರಾ ಅಷ್ಟೇ ಕ್ವಶನ್ ಕೇಳ್ಬಿಟ್ಟು ನೀವು ಎದಕ್ಕೆ ಬಂದಿದ್ದೀರಾ ಅಂತ ಒಂದ ಎರಡು ಕೇಳೋದು, ಇನ್ನು ಕೆಲವರಿಗೆ ತುಂಬಾನೇ ಕೇಳೋದು, ಈ ಥರ ಎಲ್ಲ ಆಯಿತು. ಅಲ್ಲಿ ನಂದು ಟರ್ನ್ ಬಂತು, ನಾನು ಕೂಡ ಹೇಳಲಿಕ್ಕೆ ಹೋದೆ. ಆಗ ನಿಮ್ಮ ಜೀವನದಲ್ಲಿ ಹೇಗೆ ಏನು ಅಂತ ಕೇಳಿದ್ರು, ಯಾರ್ಯಾರಿದ್ದೀರಾ ಅಂತ ಕೇಳಿದ್ರು, ಆಮೇಲೆ ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಹೇಳಿದೆ. ಹಾಗೆ ಓಕೆ ಸಾಕು, ಈ ವಯಸ್ಸಲ್ಲೂ ನೀವು ಯಾಕೆ ಬಂದಿದ್ದೀರಾ ಅಂತಂದು ಕ್ವಶನ್ನು ಕೇಳಿದರು. ಈ ವಯಸ್ಸಲ್ಲಿ ನಾನು ಜನರಿಗೆ ಒಂದು ಮಾದರಿ ಆಗಬೇಕು ಅಂತ ಬಂದಿದ್ದೀನಿ. ಈ ವಯಸ್ಸಲ್ಲೂ ಕೂಡ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾಕೆ ಸಾಧ್ಯ ಇಲ್ಲ ಅಂತ ಅದನ್ನು ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಯಸ್ಸು ಮುಖ್ಯ ಅಲ್ಲ, ಯಾವುದೇ ಒಂದು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ವಯಸ್ಸು ಮುಖ್ಯ ಅಲ್ಲ, ನಮ್ಮ ಒಂದು ಆಸಕ್ತಿ ಮುಖ್ಯ ಅಲ್ವಾ. ಅದನ್ನು ನಾನು ತೋರಿಸ್ಬೇಕು ಅಂತಂದೇಳಿ ಬಂದಿದ್ದೀನಿ ಅಂತಂದೇಳಿ ಹೇಳಲ್ವದೆ. ಅಷ್ಟಕ್ಕೆ ಅವ್ರು ಕಟ್ ಮಾಡಿಬಿಟ್ಟು ಮುಂದೆ ಹೋಗು ಅಂತ ಅಂದರು. ಆಯಿತು. ಅಲ್ಲಿ ನನ್ನ ನಂತರ ಒಬ್ಬರು ಅವ್ರ ಲವ್ ಫೇಲ್ಯೂರ್ ಆಗಿ
3 ಜನ ಬ್ರೇಕಪ್ ಆಗಿತ್ತು. ಅವ್ರನ್ನಂತೂ ಬಿಡದೆ ಹಿಡ್ಕೊಂಡು ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು ಹೋದ್ರು. ಅವನು ಕೂಡ ಆ ಥರನೇ ತುಂಬಾನೇ ಆನ್ಸರ್ ಮಾಡ್ತಾ ಮಾಡ್ತಾ ಹೋದ. ಅಲ್ಲಿ ಸಾಕು ಅಂದ್ರೂ ಅವ್ನು ಬಿಡಲಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋದ. ಯಾಕೆಂದರೆ ಇವರಿಗೆ ಇಂಟ್ರೆಸ್ಟ್ ಇದೆ ಅಂತಂದೇಳಿ. ಕೆಲವ್ರು ಬಂದಿದ್ರು, ಅವರಿಗೆ ಕೇಳಲೇ ಇಲ್ಲ. 1-2 ಕ್ವಶನ್, ನಿನಗೇನು ಬೇಕಾದಂಗಿದೆಯಲ್ಲ, ಏನು ಮಾಡ್ತಾ ಇದೀಯಾ ಲೈಫಲ್ಲಿ ಅಂತ ಕೇಳಿದ್ರು. ನಾನು ಮಸಾಜ್ ಮಾಡ್ತಾ ಇದ್ದೀನಿ ಈ ಥರ ಅಂತ ಯಾರೋ ಒಬ್ರು ಹೇಳಿದರು. ಅದರಲ್ಲಿ ತುಂಬ ದುಡ್ಡು ಬರುತ್ತಲ್ಲ, ನೀನು ಯಾಕೆ ಬಂದಿದ್ಯಾ ಅಂತ ಕೇಳಿದ್ರು. ಇಲ್ಲ ಹಾಗೆ ಅಂತಂದೇಳಿ, ನಾನು ಬರಬೇಕು ಅನಿಸ್ತು ಬಂದೆ ಅಂತಂದೇಳಿ. ಆಯಿತು ಆಯಿತು ಅಂತ ಅವಳು ಹಂಗೆ ಪಾಸ್ ಮಾಡಿಸ್ಬಿಟ್ರು. ಈ ರೀತಿ ಯಾವ ರೀತಿ ಇವ್ರದ್ದು ಏನು ಅಂತಲೂ ಅರ್ಥ ಆಗೋದಿಲ್ಲ. ಹಾಗೆ ಒಳಗಡೆಗೆ ನಮಗೆ ಕ್ವಶನ್ಸ್ ಎಲ್ಲ ಹೆಂಗೆ ಕೇಳಿದರು ಅಂದರೆ, ಆ ಥರ ಕೇಳ್ತಾ ಅದು ಮುಗಿದ ತಕ್ಷಣ ಅಯ್ಯಮ್ಮ ಹೊರಟೋದ್ರು. ಕನ್ನಡದಲ್ಲಿ ನೀವು ಚರ್ಚೆ ಮಾಡ್ಬೋದೀಗ, ಒಬ್ರಿಗೊಬ್ರು ಗ್ರೂಪ್ ಡಿಸ್ಕಷನ್ ಅಂತ ಒಂದು ಟಾಪಿಕ್ ಕೊಡಬೇಕಲ್ವಾ, ಇದೇ ವಿಷಯನೇ ಯಾವ್ದು ಕೊಡಬೇಕು ಅಂತ ಯೋಚನೆ ಮಾಡಿಬಿಟ್ಟು, ಆಯಿತು ಈಗ ಲೇಡೀಸಲ್ಲಿ ಪ್ರೀತಿ ಗಂಡ್ಮಕ್ಳ ಮೇಲೆ ಜಾಸ್ತಿ ಇರುತ್ತಾ ಅಥವಾ ಜೆಂಟ್ಸಲ್ಲಿ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತಾ ಅಂದರೆ ಪ್ರಾಂಪ್ಟಾಗಿ ಯಾರು ಮಾಡ್ತಾರೆ ಅಂತ ಒಂದು ಕ್ವಶನ್ ಅಪ್ಪ. ಅದರಲ್ಲಿ ನೀವೆಲ್ಲರೂ ಸೇರ್ಕೊಂಡು ಚರ್ಚೆ ಮಾಡಬೇಕು. ಹಿಂಗೆ ಸಿಲ್ಲಿ ಕ್ವಶನ್ ಏನು ಮೇನ್ ಅಲ್ಲ, ಒಟ್ಟು ಯಾವ ಥರ ಚರ್ಚೆ ನಡೆಯುತ್ತೆ ಅಲ್ಲಿ ಆ ಥರ. ಅದರಲ್ಲಿ ಕೆಲವರು ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ, ತುಂಬನೇ ಬಾಯಿ ಮಾಡಿ ನಾನು ಮಾತಾಡಿ ಜಗಳ ಆಡಿದರೆ ನಾನು ಸೆಲೆಕ್ಟ್ ಮಾಡ್ತಾರೆ ಅಂದ್ಕೊಂಡು ಅದರಲ್ಲಿ ಒಬ್ಬರು ಮಾತ್ರ ತುಂಬನೇ ಜೋರಾಗಿ ಮಾತಾಡ್ತಾ ಬೇರೆಯವ್ರಿಗೆ ಅವಕಾಶನೇ ಕೊಡದೆ ರೀತಿಯಲ್ಲಿ ಚರ್ಚೆ ನಡೆಸಿದ್ರು. ಅವ್ರು ತುಂಬ ಬಾಯಿ ಮಾಡಿದರು. ನಾವೇನಾದರೂ ಮಾತಾಡೋಕೆ ಹೋದರೆ ಅಲ್ಲಿ ಒಬ್ಬರು ಜಡ್ಜ್ ಕನ್ನಡ ಗೊತ್ತಿತ್ತಲ್ಲ, ಅವರು ಇರಲಿ ಕೂತ್ಕೊಳ್ಳಿ ಅಂತ ಅಂದೇಳಿ ಕೆಲವ್ರನ್ನ ಕುಂದರ್ಸಿದ್ರು, ಕೆಲವ್ರಿಗೆ ಬಿಟ್ಟರು ಮಾತಾಡೋಕ್ಕೆ. ಏನು ಅಂತಲೇ ಅರ್ಥ ಆಗಲಿಲ್ಲ ನಮಗೆ. ಹೀಗೆ ನಡೀತು ನೋಡಿ ಆಡಿಷನ್ನು ಚರ್ಚೆ ಅಂದರೆ. ಈ ರೀತಿ ಚರ್ಚೆ ನಡೆಯುತ್ತೆ ಒಳಗಡೆ. ನನಗೆ ಅಲ್ಲೇ ಗೊತ್ತಾಯಿತು, ಸ್ವಲ್ಪ ಏನೋ ನಡೀತಾ ಇದೆ ಇಲ್ಲಿ ಡಿಫ್ರೆಂಟಾಗಿ, ಇದು ಯಾವ ಥರ ಬರಬೇಕು ಏನು ಅಂತ. ಅದನ್ನ ನಡೆದ ನಂತರ ಅರ್ಥ ಆಗುತ್ತೆ, ಈ ರೀತಿ ಇರಬೇಕಾಯ್ತು, ಈ ರೀತಿ ಉತ್ತರ ಕೊಡಬೇಕಾಗಿತ್ತು ಅಂತ. ನಾವು ಸತ್ಯವಾಗಿರಬೇಕು, ಸುಳ್ಳು ಹೇಳಬಾರ್ದು, ಜಗಳ ಆಡಬಾರ್ದು, ಈ ಥರ ನನ್ನ ಒಂದು ಇದಿತ್ತಲ್ವಾ ಜೀವನದಲ್ಲಿ. ನನಗೆ ಅದ್ಯಾವುದೂ ಇಷ್ಟ ಆಗಲಿಲ್ಲ. ಕೆಲವೊಂದು ಗಲಾಟೆ ಮಾಡೋದು, ಸುಮ್ಮನೆ ಗುದ್ದಾಡೋದು, ಸುಳ್ಳು ಹೇಳಬೇಕು ಅನ್ನೋದು, ಅದು ಯಾವುದು ಇಷ್ಟ ಆಗಲಿಲ್ಲ ನನಗೆ. ಅದು ಹೇಳಬೇಕಾಗಿತ್ತಲ್ಲಿ ಹೇಳಿದರೆ ಸೆಲೆಕ್ಟ್ ಆಗ್ತಿದ್ದೆ ನಾನು ಅಂತ ಅನ್ನಿಸ್ತು ನನಗೆ. ಜೋರಾಗಿ ಮಾತಾಡೋದು ಕೂಡ ಯಾಕೆ ಆ ರೀತಿ ಜೋರಾಗಿ ಮಾತಾಡಬೇಕು ಅಂತ ಅನ್ನಿಸ್ತು ಕೆಲವೊಂದು ನನಗೆ. ಇಲ್ಲ ಅವರು ಜೋರಾಗಿ ಮಾತಾಡಿ ಒಂಥರ ರ್ಯಾಶ್ ಆಗಿರೋರನ್ನ ತಗೊತಾರೆ, ಗುದ್ದಾಡೋರನ್ನ ತಗೊತಾರೆ, ಒಂಥರ ವಾದಿ ಮಾಡೋರನ್ನ ತಗೊತಾರೆ ಅಂತ ಅನ್ನಿಸ್ತೇನೋ ಅಲ್ಲಿನ ಒಂದು ಸಿಚುಯೇಷನ್ ನನಗೆ. ಈ ರೀತಿ ಎಲ್ಲ ನಡೀತು ನೋಡಿ ಒಳಗಡೆಗೆ. ಆಮೇಲೆ ಆಚೆ ಬಂದ್ವಿ ನಾವು. ಒಂದು 10 ನಿಮಿಷ ಕೊಟ್ಟರು, ಆಚೆ ಬಂದ್ವಿ ನಾವು. ಅಲ್ಲಿಂದ ಹೊರಗಡೆ ಬಂದ್ವಿ, ಟಿಫನ್ ಕೊಟ್ಟರು, ತಿನ್ಕೊಂಡು ಮನೆಗೆ ಬಂದ್ವಿ ನೋಡಿ. ಇಷ್ಟ ಆಯ್ತು ನಮ್ದು. ಇನ್ನೊಂದು ಕೊನೆಯದಾಗಿ ನಿಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ಮೊನ್ನೆ ಮೆಸೇಜ್ ಬಂತು, ನೀವು ಇಲ್ಲಿವರೆಗೆ ನಮ್ಮ ಜೊತೆ ಬಂದ್ರಿ, ತುಂಬ ಖುಷಿ ಆಯಿತು, ಆದರೆ ಮುಂದಿನ ಅಗ್ನಿ ಪರೀಕ್ಷೆ ಆಡಿಷನ್ಗೆ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತಂದೇಳಿ. ಆದರೂ ಕೂಡ ನನಗೆ ಬೇಜಾರಾಗಿಲ್ಲ. ಯಾಕೆ ಅಂತಂದರೆ ಇಷ್ಟಾದರೂ ನಾನು ಮಾಡಿದ್ನಲ್ಲ, ಒಳಗಡೆ ಏನಿದೆ ಅಂತ ನೋಡಿದ್ನಲ್ಲ, ನನಗೆ ನಿಜವಾಗ್ಲೂ ಸಮಾಧಾನನೇ ತಗೊಂಡು ನಾನು ಖುಷಿಯಾಗಿದ್ದೆ. ಒಂದು ಸ್ವಲ್ಪ ಆಯಿತು ಬೇಜಾರು, ನಾನು ಸೆಲೆಕ್ಟ್ ಆಗಿದ್ರೆ ನಾನು ಏನು ಅಂತ ತೋರಿಸ್ಬೋದಾಗಿತ್ತಲ್ಲ ಅಂತ. ಆದರೆ ಆಮೇಲೆ ಕೆಲವೊಂದು ಅನ್ನಿಸ್ತದೆ ಏನು ಅಂತಂದ ಅಂದರೆ, ಅಲ್ಲಿ ಸುಳ್ಳು ಸಿಚುಯೇಷನ್ ಬಂದರೆ ಸುಳ್ಳು ಹೇಳ್ತೀನಿ ಅಂತ ಒಂದ್ಸಲ ಹೇಳಿದ್ದೆ. ಆದರೆ ಅದನ್ನು ಹೇಗೆ ಹೇಳಿದ್ದೆ ಅಂದರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದಾಗಲಿಕ್ಕೆ ಸುಳ್ಳು ಹೇಳ್ಬೋದು ಅಂತ ಹೇಳಿದ್ರಲ್ಲ, ಆ ಥರ ಇದ್ದರೆ ಹೇಳ್ತೀನಿ ಅಷ್ಟೇ ಅಂತ ಹೇಳಿದ್ನಲ್ಲ, ಅದು ಒಂದು. ಆಮೇಲೆ ಈ ರೀತಿ ನಾನು ನಡ್ಕೊಂಡು ಅಲ್ಲಿ ಇದ್ದಂಥ ರೀತಿ ಸ್ವಲ್ಪ ಜಡ್ಜಿಗೆ ಬೆಲೆ ಕೊಟ್ಟೆ. ಅದು ಬೆಲೆ ಕೊಡಬಾರ್ದಲ್ಲಿ, ಅದು ಗೊತ್ತಾಯ್ತು ನನಗೆ. ಜಡ್ಜ್ ಸುಮ್ಮನಿರು ಅಂದ್ಕೊಳ್ಳೆ ಸುಮ್ಮನಿರ್ತಾ ಇದ್ನಲ್ಲ, ಅದು ತಪ್ಪ ಅಂತ ಅನ್ನಿಸ್ತು. ಆಮೇಲೆ ಇಲ್ಲ, ಆ ಜಡ್ಜು ಕೂಡ ಏನು ಕೇಳ್ತಾರೋ ಅದಕ್ಕೆ ದಿಟ್ಟತನದಿಂದ ಉತ್ತರ ಕೊಡಬೇಕು. ಅವ್ರು ಸುಮ್ಮನಿರು ಅಂದ್ಕೊಳ್ಳೆ ಸುಮ್ಮನಿರು ಕೊಡೋದು, ನಮಗೇನು ಅನಿಸ್ತೋ ಅದನ್ನು ಜೋರಾಗಿ ನಾವು ಉತ್ತರ ಕೊಡಬೇಕು ಅಂತ ಅನ್ನಿಸ್ತು. ಕೆಲವೊಂದು ಚೇಂಜಸ್ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತು ನನಗೆ. ಓಕೆ, ಇಲ್ಲಿವರೆಗೂ ನನ್ನ ಒಂದು ಚಾನಲನ್ನು ನೋಡಿದ್ದೀರಾ, ನನ್ನ ಅನುಭವ ಹಂಚ್ಕೊಂಡಿದ್ದೀನಿ. ಇನ್ನೂ ತುಂಬ ಇದೆ, ನೆನಪು ಬರ್ತಾ ಇಲ್ಲ ನನಗೆ. ಇಷ್ಟಾದ್ರೂ ಹಂಚ್ಕೊಂಡಿದ್ದೀನಲ್ಲ,
ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಆಗ್ತಿರಲ್ವಾ? ನಮಸ್ತೆ.